ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಗೋರೀಶ್. ಇದೇ ತಿಂಗಳು ಏಪ್ರಿಲ್ 10ನೇ ತಾರೀಕಿಂದ ಕೇವಲ ₹1 ಆನ್ಲೈನ್ ಕ್ಲಾಸಸ್ನ ನಡೆಸ್ತಾ ಇದ್ದೀನಿ. ಈಗಾಗಲೇ ತುಂಬ ಜನ ಜಾಯಿನ್ ಆಗಿದ್ದಾರೆ. ಇನ್ನೂ ಜಾಯಿನ್ ಆಗೋದಕ್ಕೆ 5 ದಿನ ಮಾತ್ರನೇ ಟೈಮ್ ಇದೆ. ಇದೇ ತಿಂಗಳು ಏಪ್ರಿಲ್ 10ನೇ ತಾರೀಕಿಂದ ನಾನು ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತೀನಿ. 5 ದಿನ ಮಾತ್ರನೇ ಇದೆ ಟೈಮು ಜಾಯಿನ್ ಆಗೋದಕ್ಕೆ. ಈಗ ನೀವು ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ಕೊಂಡಿದ್ರೆ ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲಿ ತಿಳಿಸಿದ್ದೀನಿ. ನೀವು ಯಾವ ರೀತಿ ಏನು ಅನ್ನೋದು ನಿಮಗೆ ಗೊತ್ತಿದೆ ಅಲ್ವಾ. ನೀವು ಜಾಯಿನ್ ಆಗಿ ಡೀಟೇಲ್ಸು ನೋಡಿಲ್ಲ, ನಾವು ಇದೇ ಫಸ್ಟ್ ನೋಡ್ತಾ ಇದ್ದೀವಿ ಅಂದರೆ ಈಗ ಫಸ್ಟ್ ನಿಮಗೊಂದು ಡೀಟೇಲ್ ವೀಡಿಯೋ ಪ್ಲೇ ಆಗುತ್ತೆ. ಅದರಲ್ಲಿ ಆನ್ಲೈನ್ ಕ್ಲಾಸಸ್ ಅಂದರೆ ಯಾವ ರೀತಿ ಇರುತ್ತೆ, ಏನು ನೀವು ಯಾವ ರೀತಿ ಜಾಯಿನ್ ಆಗಬೇಕು ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಅದನ್ನು ನೋಡಿ, ನೀವು ಅದನ್ನು ನೋಡಿದ ನಂತರ ನಿಮಗೆ ಮತ್ತೆ ಒರಿಜಿನಲ್ ವೀಡಿಯೋ ಪ್ಲೇ ಆಗುತ್ತೆ. ಅದನ್ನು ಕಂಟಿನ್ಯೂ ಆಗಿ ನೋಡ್ಬೋದು. ನೆನಪಿರಲಿ, ಈ ವಿಡಿಯೋ ಈಗ ನೀವು ಏನು ನೋಡ್ತಾ ಇದ್ದೀರೋ ಇಲ್ಲಿಂದ ನಿಮಗೆ 5 ದಿನ ಮಾತ್ರನೇ ಟೈಮ್ ಇರುತ್ತೆ ಜಾಯಿನ್ ಆಗೋದಕ್ಕೆ. ₹1 1 ತಿಂಗಳ ಆನ್ಲೈನ್ ಕ್ಲಾಸಸ್ ಅಂತ. ಇದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಈಗ ನಾನು ಆಲ್ರೆಡಿ ಒಂದು 4 ವರ್ಷದ ಹಿಂದೆ ಕರೋನಾ ಟೈಮಲ್ಲಿ ಒಂದು ಸಾರಿ ಆನ್ಲೈನ್ ಕ್ಲಾಸಸ್ ಮಾಡಿದ್ದೆ. ತುಂಬ ಜನ ಜಾಯಿನ್ ಆಗಿದ್ರು, ಎಲ್ಲರೂ ಪರ್ಫೆಕ್ಟಾಗಿ ಕೆಲಸನ ಕಲ್ತ್ಕೊಂಡಿದ್ದಾರೆ. ಈಗ ಮತ್ತೆ ಹೊಸದಾಗಿ ಇನ್ನೊಂದು ಸಾರಿ ನಾನು ಆನ್ಲೈನ್ ಕ್ಲಾಸಸ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಈ ಆನ್ಲೈನ್ ಕ್ಲಾಸಸ್ಸು ಇದೇ ತಿಂಗಳು ಏಪ್ರಿಲ್ 10ನೇ ತಾರೀಕಿಂದ ಪ್ರಾರಂಭ ಆಗ್ತಾ ಇದೆ. ನಿಮಗೆ ಜಾಯಿನ್ ಆಗೋಕ್ಕೆ ಇನ್ನೂ 8 ದಿನ ಟೈಮ್ ಇದೆ. ಈಗ ಈ ವಿಡಿಯೋ ನೋಡ್ತಾ ಇದ್ದೀರಲ್ವ, ಈ ವಿಡಿಯೋ ನೋಡಿದ ನಂತರ ನೀವು ತಕ್ಷಣವೇ ಜಾಯಿನ್ ಆಗ್ಬೋದು. ನೀವು ಯಾವ ರೀತಿ ಜಾಯಿನ್ ಆಗಬೇಕು ಮತ್ತು ಇದಕ್ಕೆ ಫೀಸ್ ಏನು, ಯಾವ ರೀತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಏನೇನು ತಿಳಿಸ್ಕೊಡ್ತೀನಿ ಅಂತ ಈಗ ಒಂದೊಂದಾಗಿ ತಿಳಿಸ್ಕೊಡ್ತೀನಿ. ಗಮನ ಇಟ್ಟು ಕೇಳಿ. ಫಸ್ಟು ಈ ಆನ್ಲೈನ್ ಕ್ಲಾಸಸ್ ಅನ್ನೋದು ನಿಮಗೆ ಲೈವ್ ಇರೋದಿಲ್ಲ, ರೆಕಾರ್ಡೆಡ್ ವೀಡಿಯೋಸ್. ಇದು ಲೈವ್ ಏನಕ್ಕೆ ಇರೋದಿಲ್ಲ ಅಂದರೆ ಇದಕ್ಕೆ ಹಲವಾರು ಕಾರಣ ಇದೆ. ಒಂದು, ನಿಮಗೆ ಲೈವಲ್ಲಿ ತುಂಬ ಜನ ಜಾಯಿನ್ ಆಗ್ತಾ ಇರ್ತಾರೆ. ಒಬ್ಬೊಬ್ಬರು ಕ್ವಶನ್ಸ್ ಕೇಳ್ತಾನೆ ಇರ್ತಾರೆ, ಒಬ್ಬರು ಆದಮೇಲೆ ಒಬ್ಬರು. ನಾನು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡೋದಕ್ಕೂ ಆಗೋದಿಲ್ಲ, ಅಷ್ಟು ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ. ಮತ್ತು ಒಂದು ಸಾರಿ ಲೈವಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿರೋದನ್ನು ನೀವು ನೆನಪಿನಲ್ಲಿ ಇಟ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ, ಕಲಿಯೋದಕ್ಕೂ ನಿಮಗೆ ತುಂಬ ಕಷ್ಟ ಆಗುತ್ತೆ. ಅದೇ ಈ ರೆಕಾರ್ಡೆಡ್ ವೀಡಿಯೋಸ್ ಅಂದರೆ ನಾನು ಒಂದು ಸಾರಿ ನಿಮ್ಗೆ ಅದರಲ್ಲಿ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡಿರ್ತೀನಿ, ಯಾವ ರೀತಿ ನೀವು ಕಲಿಬೇಕು, ಏನೇನು ಬೇಕು, ಏನು ಅನ್ನೋದು ಕಂಪ್ಲೀಟ್ ವೀಡಿಯೋ ರೂಪದಲ್ಲಿ ನಾನು ರೆಕಾರ್ಡ್ ಮಾಡಿರ್ತೀನಿ ಫಸ್ಟೇ, ನಿಮ್ಗೆ ಅರ್ಥ ಆಗೋ ರೀತಿಲಿ. ಯೂಟ್ಯೂಬಲ್ಲಿ ನೀವು ವೀಡಿಯೋ ನೋಡ್ತಿರಲ್ವ, ಆ ರೀತಿ ಇನ್ನೂ ಡೀಟೇಲ್ಸ್ ಇರುತ್ತೆ, ಇನ್ನೂ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಆ ರೀತಿ ನಾನು ವೀಡಿಯೋ ಮಾಡಿಬಿಟ್ಟು ಗ್ರೂಪ್ನ ಕ್ರಿಯೇಟ್ ಮಾಡಿರ್ತೀನಿ ವಾಟ್ಸಪ್ಪಲ್ಲಿ. ಆ ಗ್ರೂಪಲ್ಲಿ ಒಂದಿನ ಬಿಟ್ಟು ಒಂದಿನ ಆ ಲಿಂಕ್ನ ಕೊಡ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ವೀಡಿಯೋನ ನೋಡ್ಬೋದು. ಎಷ್ಟು ಸಾರಿ ಬೇಕಾದರೂ ನೋಡ್ಬೋದು, ಯಾವಾಗ ಬೇಕಾದರೂ ನೋಡ್ಬೋದು. ಪದೇ ಪದೇ ನೀವು ವೀಡಿಯೋನ ನೋಡಿ ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಇರ್ಬೋದು. ಯೂಟ್ಯೂಬಲ್ಲಿ ಯಾವ ರೀತಿ ವೀಡಿಯೋ ನೋಡ್ತೀರೋ ಆ ರೀತಿ. ಏನಾದರೂ ಡೌಟ್ಸ್ ಇದ್ದರೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಮ ಡೌಟ್ಸ್ನ ನೀವು ಕ್ಲಿಯರ್ ಮಾಡ್ಕೊಳ್ಬೋದು. ಮತ್ತು ಯೂಟ್ಯೂಬಲ್ಲಿ ನಾನು ವೀಡಿಯೋಸ್ ಅಪ್ಲೋಡ್ ಮಾಡೋದಕ್ಕೂ ಈ ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸ್ಗೂ ಏನು ಡಿಫ್ರೆನ್ಸ್ ಇರುತ್ತೆ ಅಂದರೆ, ಯೂಟ್ಯೂಬಲ್ಲಿ ಎಲ್ಲವನ್ನು ಕಂಪ್ಲೀಟಾಗಿ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೋದಕ್ಕಾಗೋದಿಲ್ಲ. ಅದಕ್ಕೆ ಸ್ವಲ್ಪ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ, ರೂಲ್ಸ್ ಇರುತ್ತೆ. ಕೆಲವೊಂದು ನಾವು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗೋದಿಲ್ಲ. ಮತ್ತು ಒಂದು ಆರ್ಡರ್ ವೈಸು ವೀಡಿಯೋಸ್ನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಆಗೋದಿಲ್ಲ. ಕಲಿಯೋರಿಗೆ, ಹೊಸದಾಗಿ ಟೈಲರಿಂಗ್ ಕೆಲಸ ಕಲಿಯೋರಿಗೆ ಯಾವಾಗಲೂ ಒಂದು ಆರ್ಡರ್ ವೈಸ್ ಎಕ್ಸ್ಪ್ಲೇನ್ ಮಾಡಿದ್ರೇ ಅರ್ಥ ಆಗೋದು. ಅದೇ ಈ ಆನ್ಲೈನ್ ಕ್ಲಾಸಸ್ಸಲ್ಲ ಆದರೆ ನಿಮಗೆ ಸ್ಟಾರ್ಟಿಂಗಿಂದ ಅಡ್ವಾನ್ಸ್ ಲೆವೆಲ್ವರೆಗೂ ಒಂದು ಆರ್ಡರ್ ವೈಸು ಯಾವ್ಯಾವ್ದು ಫಸ್ಟ್ ಅಪ್ಲೋಡ್ ಮಾಡಬೇಕು, ಯಾವ್ದು ಸೆಕೆಂಡು, ಯಾವ್ದು ಥರ್ಡು ಅಂತ ಈ ರೀತಿ ಒಂದು ಆರ್ಡರ್ ವೈಸ್ ಇರುತ್ತೆ. ಈ ಆರ್ಡರ್ ವೈಸ್ ಇರೋದ್ರಿಂದ ನೀವು ಕಲಿಯೋದಕ್ಕೆ ಇನ್ನಷ್ಟು ಬೆಟರ್ ಆಗುತ್ತೆ. ಓಕೆನಾ? ಹಾಗಾಗಿ ನಾನು ರೆಕಾರ್ಡೆಡ್ ವೀಡಿಯೋಸ್ನ ಮಾಡಿರೋದು, ಲೈವ್ ಇಲ್ಲ. ಲಾಸ್ಟ್ ಟೈಮು ರೆಕಾರ್ಡೆಡ್ ವೀಡಿಯೋಸೇ ಮಾಡಿರೋದು. ತುಂಬ ಜನ ಕಲ್ತ್ಕೊಂಡಿದ್ದಾರೆ, ತುಂಬ ಅನುಕೂಲ ಆಗಿದೆ. ಅದಕ್ಕೆ ಸಕ್ಸಸ್ ಆಗಿ ಇನ್ನೊಂದು ಸಾರಿ ನಾನು ಈ ಆನ್ಲೈನ್ ಕ್ಲಾಸಸ್ನ ಪ್ರಾರಂಭ ಮಾಡ್ತಾಯಿದ್ದೀನಿ. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇದೇ ತಿಂಗಳು ಏಪ್ರಿಲ್ 10ನೇ ತಾರೀಕಿಂದ ಮತ್ತೆ ಹೊಸದಾಗಿ ಆನ್ಲೈನ್ ಕ್ಲಾಸಸ್ ಪ್ರಾರಂಭ ಆಗುತ್ತೆ. ಇದು ರೆಕಾರ್ಡೆಡ್ ವೀಡಿಯೋಸ್ ಇರುತ್ತೆ, ಲೈವ್ ಇರೋದಿಲ್ಲ. ಲೈವ್ ಯಾಕೆ ಇರೋದಿಲ್ಲ ಅನ್ನೋದು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ರೆಕಾರ್ಡೆಡ್ ವೀಡಿಯೋಸಿಂದ ಏನು ಅನುಕೂಲ ಆಗುತ್ತೆ ಅನ್ನೋದು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಮತ್ತು ಈಗ ಇದಕ್ಕೆ ನೀವು ಯಾವ ರೀತಿ ಜಾಯಿನ್ ಆಗಬೇಕು ಮತ್ತು ಈ ಫಸ್ಟ್ ಮಂತ್ ಆನ್ಲೈನ್ ಕ್ಲಾಸಸ್ನಲ್ಲಿ ಏನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದರೆ, ಈ ಫಸ್ಟ್ ಮಂತ್ ಆನ್ಲೈನ್ ಕ್ಲಾಸಸ್ನಲ್ಲಿ ನಿಮಗೆ ಜೀರೋ ನಾಲೆಡ್ಜ್ ಇದ್ರೂ ನೀವು ಈಸಿಯಾಗಿ ಜಾಯಿನ್ ಆಗ್ಬೋದು. ಜೀರೋ ನಾಲೆಡ್ಜಿಂದನೂ ನಾನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ಅಂದರೆ ನಿಮಗೆ ಟೈಲರಿಂಗ್ ಕೆಲಸದ ಬಗ್ಗೆ ಏನೂ ಗೊತ್ತೇ ಇಲ್ಲ, ನಿಮ್ಮ ಹತ್ರ ಮಿಷನ್ನೂ ಇಲ್ಲ ಅಂದ್ರೂ ನೀವು ಜಾಯಿನ್ ಆಗ್ಬೋದು. ತದನಂತರ ನೀವು ಮಿಷನ್ ತೊಗೊಳ್ಬೋದು. ಫಸ್ಟ್ ಮಂತಲ್ಲಿ ನಿಮಗೆ ಬೇಸಿಕ್ಸ್ ಇರುತ್ತೆ, ತುಂಬ ಇಂಪಾರ್ಟೆಂಟ್ ವೀಡಿಯೋಸು. ಟೈಲರಿಂಗ್ ಕೆಲಸ ಕಲಿಯೋರಿಗೆ ಫಸ್ಟಲ್ಲಿ ಏನು ಕಲಿಬೇಕು ಅನ್ನೋದಿರುತ್ತೋ ಅದನ್ನು ಫಸ್ಟ್ ಮಂತಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ, ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ವೀಡಿಯೋಸ್ ಇರುತ್ತೆ. ಜೀರೋ ನಾಲೆಡ್ಜ್ ಇದ್ರೂ ನೀವು ಈ ಫಸ್ಟ್ ಮಂತ್ ಆನ್ಲೈನ್ ಕ್ಲಾಸಸ್ಗೆ ಜಾಯಿನ್ ಆಗ್ಬೋದು. ಸೆಕೆಂಡ್ ಮಂತಿಂದ ನಿಮಗೆ ಇನ್ನಷ್ಟು ಬೆಟರಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇರ್ತೀನಿ, ನೀವು ಪರ್ಫೆಕ್ಟಾಗಿ ಕಲಿಬೋದು. ಫಸ್ಟ್ ಮಂತಲ್ಲಿ ನಿಮಗೆ ಕಂಪ್ಲೀಟ್ ಬೇಸಿಕ್ಸ್ ವೀಡಿಯೋಸ್ ಇರುತ್ತೆ, ತುಂಬ ಅನುಕೂಲ ಆಗುತ್ತೆ. ಓಕೆನಾ? ಈ ಫಸ್ಟ್ ಮಂತ್ ಆನ್ಲೈನ್ ಕ್ಲಾಸಸ್ಗೆ ಬರೀ ₹1 ಮಾತ್ರನೇ ಫೀಸ್ ಇದೆ. ನಿಮಗೆ ಏನು ಅಂದರೆ ಈ ಆನ್ಲೈನ್ ಕ್ಲಾಸಸ್ಸು ಯಾವ ರೀತಿ ಇರುತ್ತೆ, ಏನು ಕಂಪ್ಲೀಟ್ ಗೊತ್ತಾಗಲಿ ಅಂತ ಫಸ್ಟ್ ಮಂತಲ್ಲಿ ಬರೀ ₹1 ಫೀಸ್ ಮಾತ್ರ ಇಟ್ಟಿದ್ದೀನಿ. ತುಂಬ ಜನ ತುಂಬ ಕಡೆ 20,000, 30,000, 50,000ದವರೆಗೂ ಫೀಸ್ ಕಟ್ಟಿ ಏನೂ ಕೆಲಸ ಕಲಿಯಲಾರ್ದೆ ಸುಮ್ಮನೆ ಮನೆಗೆ ವಾಪಸ್ ಬಂದಿರೋರು ಇದ್ದಾರೆ. ಇಷ್ಟಿಷ್ಟು ಅಮೌಂಟ್ನ ವೇಸ್ಟ್ ಮಾಡಿಕೊಂಡು ಸುಮ್ಮನೆ ಇರೋರು ಇದ್ದಾರೆ. ಓಕೆನಾ? ಈಗ ನೋಡಿ, ನಾನು ಬರೀ ನಿಮಗೆ ₹1 ಫಸ್ಟ್ ಮಂತ್ ಆನ್ಲೈನ್ ಕ್ಲಾಸಸ್ನ ಪ್ರಾರಂಭ ಮಾಡ್ತಾಯಿದ್ದೀನಿ. ನಿಮಗೆ ಒಂದು ನಂಬಿಕೆ ಬರಬೇಕು, ನಾನು ನಿಮಗೆ ಕಲಿಸ್ಕೊಡೋದಕ್ಕೆ
ಯಾವ ರೀತಿ ಕಲಿಸ್ಕೊಡ್ತೀನಿ, ನೀವು ಕಲಿಯೋದಕ್ಕೆ ನಿಮ್ಗೊಂದು ನಂಬಿಕೆ ಬರಬೇಕು ಅಂತ ಫಸ್ಟ್ ಮಂತಲ್ಲಿ ₹1 ಫೀಸ್ನ ಇಟ್ಟಿದ್ದೀನಿ. ನೀವು ₹1 ಫೀಸ್ನ ಪೇ ಮಾಡಿ ಫಸ್ಟ್ ಮಂತ್ಗೆ ಜಾಯಿನ್ ಆಗ್ತೀರಾ. ಫಸ್ಟ್ ಮಂತಲ್ಲಿ ನಾನು ಏನೆಲ್ಲ ಎಕ್ಸ್ಪ್ಲೇನ್ ಮಾಡಿ ನಿಮಗೆ ತಿಳಿಸ್ಕೊಡ್ತೀನಿ, ಯಾವ ರೀತಿ ತಿಳಿಸ್ಕೊಡ್ತೀನಿ, ನಿಮ್ಗೆ ಅರ್ಥ ಆಗುತ್ತೋ ಇಲ್ವೋ, ನೀವು ಕಲಿಯೋದಕ್ಕೆ ಆಗುತ್ತೋ ಇಲ್ವೋ ಅನ್ನೋದು ನಿಮ್ಗೊಂದು ಕ್ಲಾರಿಟಿ ಬಂದ್ರೇ ನೀವು ಸೆಕೆಂಡ್ ಮಂತ್ಗೆ ಜಾಯಿನ್ ಆಗಿ. ಫಸ್ಟ್ ಮಂತಲ್ಲಿ ₹1 ಏನು ಫೀಸ್ ಇದೆಯೋ ಸೆಕೆಂಡ್ ಮಂತಲ್ಲಿ ₹500 ಫೀಸ್ ಇರುತ್ತೆ. ಲಾಸ್ಟ್ ಟೈಮ್ ಆನ್ಲೈನ್ ಕ್ಲಾಸಸ್ ಪ್ರಾರಂಭ ಮಾಡಿದಾಗ ಸ್ಟಾರ್ಟಿಂಗಲ್ಲೇ ನಾನು ಫೀಸ್ ₹500 ಇಟ್ಟು ಸ್ಟಾರ್ಟ್ ಮಾಡಿದ್ದೆ. ಈ ಸಲ ಫಸ್ಟ್ ಮಂತ್ನ ₹1 ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೆಕೆಂಡ್ ಮಂತಿಂದ ₹500 ಇರುತ್ತೆ. ನೀವು ಈ ಫಸ್ಟ್ ಮಂತ್ಗೆ ಜಾಯಿನ್ ಆಗಿ ನಿಮ್ಗೊಂದು ಕ್ಲಾರಿಟಿ ಬಂತು ಅಂದರೆ, ನಾವು ಪರ್ಫೆಕ್ಟಾಗಿ ಕಲಿತೀವಿ, ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ಅಂದರೆ ಬರೀ ₹500 ಪೇ ಮಾಡಿ ಸೆಕೆಂಡ್ ಮಂತಿಂದ ಜಾಯಿನ್ ಆಗ್ಬೋದು. ಒಂದೊಂದು ತಿಂಗಳಲ್ಲೂ ಒಂದೊಂದು ಕ್ಯಾಟಗರಿಲಿ ನಾನು ನಿಮಗೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಎಲ್ಲ ಮಾಡಲ್ ಬ್ಲೌಸಸ್ಸು, ಡ್ರೆಸ್ಸಸ್ಸು, ಗೌನ್ಸು ಪ್ರತಿಯೊಂದನ್ನು ನೀವು ಎಲ್ಲಿವರೆಗೂ ಜಾಯಿನ್ ಆಗ್ತೀರೋ ಅಲ್ಲಿವರೆಗೂ ನಾನು ಕ್ಲಾಸಸ್ನ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡಿ ನಿಮಗೆ ತಿಳಿಸ್ಕೊಡ್ತಾಯಿನಿ. ಈಗ ಈ ಫಸ್ಟ್ ಮಂತಲ್ಲಿ ₹1 ಫೀಸ್ ಇಟ್ಟಿರೋದು ಅದೇ ಕಾರಣದಿಂದ. ನಿಮಗೆ ವೇಸ್ಟ್ ಆಗಬಾರ್ದು, ಹಣ ವೇಸ್ಟ್ ಆಗಬಾರ್ದು, ಯಾರಿಗೂ ಹಣ ಸುಮ್ಮನೆ ಬರೋದಿಲ್ಲ. ನಿಮಗೆ ಒಂದು ನಂಬಿಕೆ ಬಂದ್ರೇ ಸೆಕೆಂಡ್ ಮಂತ್ಗೆ ಜಾಯಿನ್ ಆಗಲಿ ಅಂತ ಈಗ ಈ ಫಸ್ಟ್ ಮಂತು ₹1 ನಾನು ನಡೆಸ್ತಾ ಇದ್ದೀನಿ. ಓಕೆನಾ, ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ. ಈಗ ನೀವೇನು ಮಾಡಬೇಕು ಅಂದರೆ, ಯಾವ ರೀತಿ ಜಾಯಿನ್ ಆಗೋದು ಅಂದರೆ ಈ ಫಸ್ಟ್ ಮಂತ್ ಆನ್ಲೈನ್ ಕ್ಲಾಸಸ್ಗೆ ಈಗ ನಿಮಗೆ ಡಿಸ್ಪ್ಲೇ ಮೇಲೆ ಫೋನ್ಪೇ ನಂಬರು ಮತ್ತು ಗೂಗಲ್ ಪೇ ನಂಬರ್ ಕಾಣಿಸ್ತಾ ಇದೆ. ಯೆಲ್ಲೋ ಕಲರ್ ಬಾಕ್ಸಲ್ಲಿರುವಂಥದ್ದು ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ ನಂಬರು, ಫೋನ್ಪೇ ಬಿಸ್ನೆಸ್ಸು ಎಲ್ಲದಕ್ಕೂ ಒಂದೇ ನಂಬರು 9108108635 ಯೆಲ್ಲೋ ಕಲರ್ ಬಾಕ್ಸಲ್ಲಿರುವಂಥದ್ದು. ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿರುವಂಥದ್ದು ವಾಟ್ಸಪ್ ನಂಬರು. ಓಕೆನಾ, ಇದನ್ನು ನೀವು ಸೇವ್ ಮಾಡಿ ಇಟ್ಕೊಳ್ಳಿ. ವಿಡಿಯೋನ ಸ್ಟಾಪ್ ಮಾಡಿ ಸ್ಕ್ರೀನ್ಶಾಟ್ ತೆಗೆದು ಸೇವ್ ಮಾಡಿ ಇಟ್ಕೊಳ್ಳಿ. ಈಗ ನೀವು ಯೆಲ್ಲೋ ಕಲರ್ ಬಾಕ್ಸಲ್ಲಿ ನಂಬರ್ಗೆ ₹1 ಫೋನ್ಪೇ ಇಲ್ಲ ಗೂಗಲ್ ಪೇ, ಪೇಟಿಎಮ್ ಯಾವುದಾದ್ರೂ ಆಗಿರಲಿ ಅಮೌಂಟ್ನ ಪೇ ಮಾಡಿ ಆ ನಂಬರ್ಗೆ. ಅದನ್ನು ಸ್ಕ್ರೀನ್ಶಾಟ್ ತೆಗೆದು ರೆಡ್ ಕಲರ್ ಬಾಕ್ಸಲ್ಲಿರುವಂಥ ವಾಟ್ಸಪ್ ನಂಬರ್ಗೆ ಆ ಸ್ಕ್ರೀನ್ಶಾಟ್ನ ಕಳಿಸಿ. ಅದ್ರ ಜೊತೆಗೆ ಫಸ್ಟ್ ಮಂತ್ ಆನ್ಲೈನ್ ಕ್ಲಾಸಸ್ ಅಂತ ಒಂದು ಮೆಸೇಜ್ ಮಾಡಿ, ಮತ್ತು ನಿಮ್ಮ ಹೆಸರನ್ನ ಮೆಸೇಜ್ ಮಾಡಿ. ಫಸ್ಟ್ ಮಂತ್ ಆನ್ಲೈನ್ ಕ್ಲಾಸಸ್ ಅಂತ ನಿಮಗೆ ಟೈಪ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ವಾಯ್ಸ್ ಮೆಸೇಜ್ ಮಾಡಿ. ನಿಮಗೆ ನಿಮ್ಮ ಹೆಸರು ಟೈಪ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ನೀವು ವಾಯ್ಸ್ ಮೆಸೇಜ್ ಆದರೂ ಮಾಡಿ. ನಾನು ಅದನ್ನು ಕೇಳಿ ನಿಮ್ಮ ನಂಬರ್ನ ಸೇವ್ ಮಾಡಿಕೊಂಡು ಒಂದು ಗ್ರೂಪ್ನ ಕ್ರಿಯೇಟ್ ಮಾಡಿರ್ತೀನಿ. ಆ ಗ್ರೂಪಲ್ಲಿ ನಿಮ್ಮ ನಂಬರ್ನ ಆ್ಯಡ್ ಮಾಡ್ತೀನಿ. ನಿಮ್ಮ ಹತ್ರ ಫೋನ್ಪೇ, ಗೂಗಲ್ ಪೇ ಇಲ್ಲ, ನಿಮಗೆ ಫೋನ್ಪೇ, ಗೂಗಲ್ ಪೇ ಮಾಡೋಕ್ಕೆ ಬರೋದಿಲ್ಲ ಅಂದರೆ ನೀವು ಯಾರ ಕಡೆಯಿಂದಾದ್ರೂ ₹1 ಅಮೌಂಟ್ನ ಪೇ ಮಾಡಿಸ್ಬೋದು. ಅದನ್ನು ಸ್ಕ್ರೀನ್ಶಾಟ್ ತೆಗೆದು ನೀವು ಯಾವ ನಂಬರಿಗೆ ನಿಮಗೆ ವೀಡಿಯೋಸ್ ಬೇಕೋ ಆ ನಂಬರಿಂದ ನನಗೆ ಸ್ಕ್ರೀನ್ಶಾಟ್ ಕಳಿಸ್ಬೇಕು. ಈಗ ಬೇರೆ ಒಬ್ಬರಿಂದ ನೀವು ಫೋನ್ಪೇ ಮಾಡಿಸ್ತೀರಾ, ಅವ್ರಿಗೆ ಸ್ಕ್ರೀನ್ಶಾಟ್ ತೊಗೊಳಕ್ಕೆ ಹೇಳಿ. ಆ ಸ್ಕ್ರೀನ್ಶಾಟ್ನ ನಿಮ್ಮ ವಾಟ್ಸಪ್ ನಂಬರ್ಗೆ ಕಳಿಸ್ಕೊಳ್ಳಿ. ಯಾಕಂದರೆ ನೀವು ಸ್ಕ್ರೀನ್ಶಾಟು ಯಾವ ನಂಬರಿಂದ ನನಗೆ ಕಳಿಸ್ತೀರೋ ಆ ನಂಬರ್ನೇ ನಾನು ಸೇವ್ ಮಾಡಿಕೊಂಡು ಗ್ರೂಪ್ಗೆ ಆ್ಯಡ್ ಮಾಡ್ತೀನಿ. ಸೊ ಹಾಗಾಗಿ ನೀವು ನಿಮ್ಮ ಹತ್ರನೇ ಫೋನ್ಪೇ ಇದ್ದರೆ ನೀವೇ ಅಮೌಂಟ್ ಪೇ ಮಾಡಿ ಸ್ಕ್ರೀನ್ಶಾಟ್ ನಿಮ್ಮ ನಂಬರಿಂದನೇ ಕಳಿಸಿ. ಇಲ್ಲಾಂದರೆ ಬೇರೆಯವ್ರ ಹತ್ರ ಅಮೌಂಟ್ನ ಪೇ ಮಾಡಿಸಿ ಅವ್ರಿಗೆ ಸ್ಕ್ರೀನ್ಶಾಟ್ ತೊಗೊಳೋದಕ್ಕೆ ಹೇಳಿ. ಅದನ್ನೇ ನಿಮ್ಮ ವಾಟ್ಸಪ್ ನಂಬರ್ಗೆ ನೀವು ಫಸ್ಟ್ ಕಳಿಸ್ಕೊಂಡು ನಿಮ್ಮ ನಂಬರಿಂದ ನನಗೆ ಕಳಿಸಿ. ಆ ನಂಬರನ್ನ ನಾನು ಸೇವ್ ಮಾಡಿಕೊಂಡು ಗ್ರೂಪ್ಗೆ ಆ್ಯಡ್ ಮಾಡ್ತೀನಿ. ಓಕೆನಾ, ಇದು ಕಂಪ್ಲೀಟ್ ಡೀಟೇಲ್ಸು ಈ ಫಸ್ಟ್ ಮಂತ್ ಆನ್ಲೈನ್ ಕ್ಲಾಸಸ್ದು ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ಕೊಂಡಿದ್ದೀರಲ್ವ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಿ ನಿಮ್ಮ ಎಲ್ಲ ಡೌಟ್ಸ್ನ ನೀವು ಕ್ಲಿಯರ್ ಮಾಡಿಕೊಂಡು ನಂತರನೇ ಜಾಯಿನ್ ಆಗಿ. ಮತ್ತು ತುಂಬ ಜನ ಜಾಯಿನ್ ಆಗೋ ಚಾನ್ಸಸ್ ಇರೋದ್ರಿಂದ ಲಿಮಿಟೆಡ್ ಸೀಟ್ಸ್ ಇರುತ್ತೆ. ಈ ಟೈಮ್ ಪೀರಿಯಡ್ ಏನಿದೆಯೋ ಇಷ್ಟರೊಳಗಡೆ ನೀವು ಜಾಯಿನ್ ಆದರೆ ಜಾಯಿನ್ ಮಾಡ್ಕೊಳ್ತೀನಿ, ನಂತರ ಆದರೆ ಜಾಯಿನ್ ಮಾಡ್ಕೊಳ್ಳೋದಿಲ್ಲ. ಸೊ ನೀವು ವೀಡಿಯೋನ ನೋಡಿದ ತಕ್ಷಣವೇ ₹1 ಅಮೌಂಟ್ನ ಪೇ ಮಾಡಿ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ನಿಮ್ಮ ಹೆಸರನ್ನ ಮೆಸೇಜ್ ಮಾಡಿ ನಾನು ಗ್ರೂಪಲ್ಲಿ ಆ್ಯಡ್ ಮಾಡ್ಕೊಳ್ತೀನಿ. ಇದೇ ತಿಂಗಳು ಏಪ್ರಿಲ್ 10ನೇ ತಾರೀಕಿಂದ ಕ್ಲಾಸಸ್ಸು ಪ್ರಾರಂಭ ಆಗುತ್ತೆ. ಓಕೆನಾ, ನೆನಪಿರಲಿ, ಲಿಮಿಟೆಡ್ ಸೀಟ್ ಮಾತ್ರನೇ ಇದೆ, ಬೇಗ ಜಾಯಿನ್ ಆಗಿ. ಕಂಪ್ಲೀಟ್ ಡೀಟೇಲ್ಸ್ನ ನೋಡಿದ್ರಲ್ವ, ಇನ್ನು 5 ದಿನ ಮಾತ್ರನೇ ಟೈಮ್ ಇದೆ. ಲಿಮಿಟೆಡ್ ಸೀಟ್ಸ್ ಇದೆ, ತುಂಬ ಕಡಿಮೆ ಜನನೇ ಜಾಯಿನ್ ಮಾಡ್ಕೊಳ್ತಾ ಇರೋದು. ದಯವಿಟ್ಟು ನಿಮಗೆ ಆಸಕ್ತಿ ಇದ್ದರೆ ಬೇಗ ನೀವು ಆ ₹1 ಅಮೌಂಟ್ನ ಪೇ ಮಾಡಿ ಜಾಯಿನ್ ಆಗಿ ಗ್ರೂಪಲ್ಲಿ ನಾನು ಆ್ಯಡ್ ಮಾಡ್ತೀನಿ. ಈ 10ನೇ ತಾರೀಕಿಂದ ಕ್ಲಾಸಸ್ ಅನ್ನೋದು ಪ್ರಾರಂಭ ಆಗುತ್ತೆ. ಓಕೆನಾ, ಈ ವಿಡಿಯೋದಲ್ಲಿ ಆಲ್ರೆಡಿ ನೀವು ತಮ್ನೆಲಲ್ಲಿ ನೋಡಿದ್ರಲ್ವ, ಒಂದು ಮೆಜರ್ಮೆಂಟ್ ಅನ್ನೋದು ನಾನು ತೊಗೊಂಡಿದ್ದೀನಿ ಬ್ಯಾಕ್ ಸೈಡ್ ಪಾರ್ಟಲ್ಲಿ. ಓಕೆನಾ, ಅದು ನಾವೀಗ ಶೋಲ್ಡರ್ ಇರುತ್ತಲ್ವ ಬ್ಲೌಸು, ಆ ಶೋಲ್ಡರಿಂದ ಒಂದು 4 ಇಂಚು ಡೌನ್ಗೆ. ಓಕೆನಾ, ಮೇಲ್ಗಡೆ ಶೋಲ್ಡರಿಂದ ಒಂದು 4 ಇಂಚು ಡೌನ್ಗೆ, ಅಲ್ಲಿಂದ ಆ ಟೇಪ್ನ ನೀವು ತಮ್ನೆಲಲ್ಲಿ ಏನು ನೋಡಿದ್ರೆ ಆ ರೀತಿ ಈ ಕಡೆ ಭುಜದಿಂದ, ಓಕೆನಾ, ಆರ್ಮೋಲಿಂದ, ಓಕೆ, ಈ ಕಡೆ ಆರ್ಮೋಲಿಂದ ಈ ಕಡೆ ಆರ್ಮೋಲ್ವರೆಗೂ ಒಂದು ಮೆಜರ್ಮೆಂಟ್ನ ತೊಗೊಳ್ಬೇಕು ತಮ್ನೆಲಲ್ಲಿ ತೋರಿಸಿರೋ ಹಾಗೆ. ಅದು ಏನಕ್ಕೆ ಉಪಯೋಗ ಆಗುತ್ತೆ, ಯಾರಿಗೆ ಅಂದರೆ ಹೊಸದಾಗಿ ನೀವು ಕಲಿತಾ ಇದ್ದೀರಿ ಅಂದಾಗ. ಓಕೆನಾ, ಇನ್ನೊಂದು ನೆನಪಿರಲಿ, ಇದು ಡೀಪ್ ನೆಕ್ಕಿಗಲ್ಲ, ಇದು ಬರೀ ಕಾಲರ್ ನೆಕ್ಕಿಗೆ ಮಾತ್ರ ಈ ಮೆಜರ್ಮೆಂಟ್ ತೊಗೊಳ್ಳೋದು. ಕಾಲರ್ ನೆಕ್ಕಿಗೆ ಮಾತ್ರನೇ. ಈ ಕಾಲರ್ ನೆಕ್ ಬಂದಾಗ ಕೆಲವರಿಗೆ ಆ ಕ್ರಾಸ್ ಲೈನು ಎಷ್ಟು ತೊಗೊಳ್ಬೇಕು ಏನು ಅನ್ನೋದು ಅಷ್ಟು ಪರ್ಫೆಕ್ಟಾಗಿರೋದಿಲ್ಲ. ಈಗ ಎಕ್ಸ್ಪೀರಿಯೆನ್ಸ್ ಇದ್ದರೆ ಒಂದು ಐಡಿಯಾ ಇರುತ್ತೆ, ಅದ್ರ ಪ್ರಕಾರ ನಾವು ಆರ್ಮೋಲ್
ಮಾರ್ಕ್ ಮಾಡಿಬಿಟ್ಟು ಕಟ್ ಮಾಡ್ತೀವಿ, ಅದು ಪರ್ಫೆಕ್ಟಾಗಿ ಬರುತ್ತೆ. ಹೊಸ್ದಾಗಿ ಕಲಿಯೋರ್ಗೆ ಏನಾಗುತ್ತೆ ಅಂದರೆ ಆ ಶೇಪ್ ಅನ್ನೋದು ಎಷ್ಟು ಒಳಗಡೆ ತೊಗೊಳ್ಬೇಕು ಅನ್ನೋದು ಕನ್ಫ್ಯೂಸ್ ಆಗುತ್ತೆ. ಯಾಕಂದರೆ ಶೋಲ್ಡ್ರ್ ಜಾಸ್ತಿ ಇರುತ್ತೆ, ಆ ಶೇಪ್ನ ತೊಗೊಳ್ಳೋದು ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ಆ ಒಂದು ಮೆಜರ್ಮೆಂಟ್ನ ತೊಗೊಳ್ಳೋದ್ರಿಂದ ಪರ್ಫೆಕ್ಟಾಗಿ ಹಾರ್ಮೋಲ್ ಶೇಪ್ ಅನ್ನೋದು ಎಲ್ಲಿ ಬರಬೇಕು ಅನ್ನೋದು ಆ ಮೆಜರ್ಮೆಂಟ್, ಆ ಅಳತೆ ಅನ್ನೋದು ಡಿಸೈಡ್ ಮಾಡುತ್ತೆ. ಅದ್ರ ಪ್ರಕಾರ ನಾವು ಫಾಲೋ ಮಾಡ್ಬೋದು. ಇದು ಹೊಸ್ದಾಗಿ ಕಲಿಯೋರಿಗೆ ತುಂಬ ಅನುಕೂಲ ಆಗುತ್ತೆ. ಮತ್ತು ಡೀಪ್ ನೆಕ್ಕಿಗೆ, ಬೋಟ್ ನೆಕ್ಕಿಗೆಲ್ಲ ವರ್ಕ್ ಆಗೋದಿಲ್ಲ. ಇದು ಬರೀ ಕಾಲರ್ ನೆಕ್ಕಿಗೆ ಮಾತ್ರನೇ, ಓಕೆನಾ. ಅದು ಬ್ಯಾಕ್ ಸೈಡ್ ಪಾರ್ಟಲ್ಲಿ ಮಾತ್ರ. ಫ್ರಂಟ್ ಸೈಡ್ ಪಾರ್ಟಲ್ಲಿ ಕಾಲರ್ ನೆಕ್ ಬ್ಲೌಸ್ ಇದ್ರೂ ನಮಗೆ ಐ ವಿ ನೆಕ್ಕು, ಹಾಫ್ ಕಾಲರ್ ನೆಕ್ಕಿಗೆಲ್ಲ ಫ್ರಂಟ್ ಸೈಡ್ ಡೀಪ್ ಇರುತ್ತಲ್ವ, ಫ್ರಂಟ್ ಸೈಡ್ ಮೆಜರ್ಮೆಂಟ್ ತೊಗೊಳ್ಳೋ ಅವಶ್ಯಕತೆ ಏನಿರೋದಿಲ್ಲ. ಫುಲ್ ಕ್ಲೋಸ್ ನೆಕ್ ಇತ್ತು ಫ್ರಂಟು ಬ್ಯಾಕು ಅಂದರೆ ಮಾತ್ರನೇ ಈ ಮೆಜರ್ಮೆಂಟು ಫ್ರಂಟ್ ಸೈಡು ತೊಗೊಳ್ಬೋದು. ಬಟ್ ಫ್ರಂಟ್ ಸೈಡ್ ಡೀಪ್ ಇರುತ್ತೆ, ಡೀಪ್ ಇದ್ದರೆ ಈ ಮೆಜರ್ಮೆಂಟು ಬ್ಯಾಕ್ ಸೈಡ್ ಮಾತ್ರ ತೊಗೊಂಡ್ರೆ ಸಾಕಾಗುತ್ತೆ. ಇದು ನಿಮಗೆ ಮಾರ್ಕ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಇನ್ನಷ್ಟು ನಿಮ್ಗೆ ಸ್ವಲ್ಪ ಡೀಟೇಲಾಗಿ ಅರ್ಥ ಆಗೋ ಚಾನ್ಸಸ್ ಇರುತ್ತೆ. ಬ್ಲೌಸ್ನ ನಾವು ಜನರಲಾಗಿ ಯಾವ ರೀತಿ ಮಾರ್ಕ್ ಮಾಡ್ಕೊಳ್ತೀವೋ ಈಗ ನಾನು ಅದೇ ರೀತಿಯೇ ಮಾರ್ಕ್ ಮಾಡ್ತಾಯಿದ್ದೀನಿ. ಈಗ ಎಲ್ಲ ಮಾರ್ಕಿಂಗ್ಸು ನಾನು ಫಸ್ಟ್ ಮಾರ್ಕ್ ಮಾಡ್ತೀನಿ. ಇದು ಬ್ಲೌಸ್ ಲೆಂತು, ಎಕ್ಸ್ಟ್ರಾ ಮಾರ್ಜಿನ್ನು ಎಲ್ಲ ಸೇರಿಸ್ಕೊಂಡು ಮಾರ್ಕ್ ಮಾಡಿದ್ದೀನಿ, ಓಕೆನಾ. ಬ್ಲೌಸ್ ಲೆಂತು ಎಕ್ಸ್ಟ್ರಾ ಮಾರ್ಜಿನ್ ಸೇರಿಸ್ಕೊಂಡು ಇದು 1/2 ಇಂಚು ನಮಗೆ ಮಾರ್ಜಿನ್ಗೋಸ್ಕರ. ಶೋಲ್ಡರ್ನ ಮಾರ್ಕ್ ಮಾಡ್ತೀವಿ. ಫುಲ್ ಶೋಲ್ಡರ್ ನಮಗೆ ಎಷ್ಟಿರುತ್ತೋ ಅಷ್ಟನ್ನು ನಾವು ಮಾರ್ಕ್ ಮಾಡ್ತೀವಿ, ಓಕೆನಾ. ಅದಾದ ನಂತರ ಹಾರ್ಮೋಲ್ ಡೌನಿಂಗು ನಾನು ನಿಮಗೆ ಫಾರ್ಮುಲಾ ಪ್ರಕಾರ ತಿಳಿಸ್ತೀನಿ, ಅದು ನಿಮ್ಗೆ ಗೊತ್ತಿದೆ. ಅದರ ಪ್ರಕಾರ ನಾವು ಈ ಹಾರ್ಮೋಲ್ ಡೌನಿಂಗ್ ಮಾರ್ಕ್ ಮಾಡ್ಕೊಳ್ತೀವಿ. ನೆಕ್ಸ್ಟು ಚೆಸ್ಟ್ ಮೆಜರ್ಮೆಂಟು ಮತ್ತು ಈ ವೇಸ್ಟ್ ಮೆಜರ್ಮೆಂಟು ಎಕ್ಸ್ಟ್ರಾ 1 ಇಂಚು. ಇದು ಇಂಪಾರ್ಟೆಂಟ್ ಅಲ್ಲ, ನಿಮಗೆ ಆ ಮೆಜರ್ಮೆಂಟ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದು ಈ ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆಗಿರೋದ್ರಿಂದ ಇದನ್ನು ಜಸ್ಟ್ ರಫಾಗಿ ತಿಳಿಸ್ತಾ ಇದ್ದೀನಿ ಅಷ್ಟೇ. ಮತ್ತು ಈ ಒಂದು ಬ್ಯಾಕ್ ಡಾಟ್ಸ್ ನಮಗೆ ಬ್ಯಾಕ್ ಸೈಡು ನಾವೇನಾದರೂ ಡಿಸೈನ್ ಏನಾದರೂ ಮಾಡ್ತಾಯಿದ್ದೀವಿ ಅಂದರೆ ಈ ರೀತಿ ಡಿಸೈನ್ ಇರುತ್ತೆ, ಅದು ಇರಲಿ, ಏನು ತೊಂದರೆ ಇಲ್ಲ. ಇಲ್ಲಿ ನಮ್ಗೆ ಫುಲ್ ಕ್ಲೋಸ್ ಇರೋದ್ರಿಂದ ಫುಲ್ ಶೋಲ್ಡರ್ನೇ ನಾವು ತೊಗೊಳ್ಬೇಕಾಗುತ್ತೆ. ಈಗ ನೋಡಿ ಇಷ್ಟು ಮಾರ್ಕ್ ಮಾಡ್ತೀವಲ್ವ, ಈ ಶೇಪ್ ಇದೆ ನೋಡಿ, ಇದನ್ನು ಎಷ್ಟು ಒಳಗಡೆ ನಾವು ತೊಗೊಳ್ಬೇಕು, ಈ ಹಾರ್ಮೋಲ್ ಶೇಪ್ ಅನ್ನೋದು ಎಷ್ಟು ಬರಬೇಕು ಅನ್ನೋದು ಒಂದು ಐಡಿಯಾ ಇರೋದಿಲ್ಲ. ಅದಕ್ಕೋಸ್ಕರ ನಾವು ಈ ಮೆಜರ್ಮೆಂಟ್ನ ಯೂಸ್ ಮಾಡಬೇಕು. ಈಗ ಮೇಲ್ಗಡೆ ಶೋಲ್ಡರಿಂದ ಒಂದು 4 ಇಂಚು ಡೌನಿಗೆ ಅಂತ ನಾನು ತಿಳಿಸಿದ್ದೀನಲ್ವ, ಈ ಒಂದು 4 ಇಂಚು ಡೌನಲ್ಲಿ ಈ ಮೆಜರ್ಮೆಂಟ್ ನಾನು ಈ ತಮ್ನೆಲಲ್ಲಿ ಹಾಕಿದ್ದೀನಲ್ವ ಫೋಟೋ, ಅದರಲ್ಲಿ ಯಾವ ರೀತಿ ಆದರೆ ನಾನು ಮೆಜರ್ಮೆಂಟ್ನ ತೊಗೊಂಡಿದ್ದೀನೋ ಅದೇ ರೀತಿ ನೀವು ಮೆಜರ್ಮೆಂಟ್ನ ತೊಗೊಳ್ಬೇಕು. ಆ ಒಂದು ಮೆಜರ್ಮೆಂಟು ನೀವು ಪರ್ಫೆಕ್ಟಾಗಿ ತೊಗೊಳ್ಳೋದು ಕಲ್ತ್ಕೊಳ್ಬೇಕು. ಅದರಲ್ಲೂ ನೀವು ಮಿಸ್ಟೇಕ್ ಮಾಡಿದ್ರಂದರೆ ಮತ್ತೆ ರಿಂಕಲ್ಸ್ ಬರೋ ಚಾನ್ಸಸ್ ಇರುತ್ತೆ. ಕರೆಕ್ಟಾಗಿ ಆ ಶೇಪ್, ಈಗ ಸ್ಲೀವ್ಸ್ ಇಲ್ಲಿ ಭುಜದ ಹತ್ರ ಕೂತ್ಕೊಂಡಿರುತ್ತೆ ಆ ಹಾರ್ಮೋಲ್ ಹತ್ರ, ಓಕೆನಾ. ಅಲ್ಲಿ ರಿಂಕಲ್ಸ್ ಇದ್ದೇ ಇರುತ್ತೆ. ಅಲ್ಲಿ ನಾವು ಎಷ್ಟು ಕರೆಕ್ಟಾಗಿ ಎಲ್ಲಿಗೆ ಬಂದರೆ ನಮ್ಗೆ ರಿಂಕಲ್ಸ್ ಬರೋದಿಲ್ಲ ಅನ್ನೋದು ನೀವೊಂದು ಗೆಸ್ ಮಾಡಿ ಆ ಒಂದು ಮೆಜರ್ಮೆಂಟ್ನ ತೊಗೊಳ್ಳಿ ಸಾಕು, ಅಷ್ಟೇ. ಬೇರೆ ಏನೂ ತಲೆ ಕೆಡಿಸ್ಕೊಳ್ಳೋದು ಇರೋದಿಲ್ಲ. ಈಗ ನಾನು ತೊಗೊಂಡಿರೋದು 6.75 ಅಂದರೆ 13.5 ಇಂಚ್ ಬಂದಿದೆ, ಓಕೆನಾ. ಇದು ಮಾರ್ಕ್ ಮಾಡಿದ್ದೀನಿ. ಎಕ್ಸ್ಟ್ರಾ ಒಂದು 1/2 ಇಂಚು ಯಾಕೆ ಅಂದರೆ ಸ್ಲೀವ್ ಅಟ್ಯಾಚ್ ಮಾಡೋದಕ್ಕೆ. ಈಗ ನೀವು ತಗೊಂಡಾಗ ಎಷ್ಟು ಬರುತ್ತೋ ಅದಕ್ಕೊಂದು 1/2 ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ. ಮೇಲ್ಗಡೆ ಶೋಲ್ಡರಿಂದ ಒಂದು 4 ಇಂಚು ಡೌನಲ್ಲಿ ಈ ಮೆಜರ್ಮೆಂಟು ತೊಗೊಳ್ಬೇಕು. ಈಗ ಇದು ಎಕ್ಸ್ಟ್ರಾ ತೊಗೊಂಡಿದ್ವಲ್ವ 1/2 ಇಂಚು, ಅಲ್ಲಿಗೆ ನೋಡಿ ಈ ಶೇಪ್ನ ಮಾರ್ಕ್ ಮಾಡಿದರೆ ಆಯಿತು. ಈ ಡೌನು ಎಷ್ಟು ಕ್ರಾಸ್ ತೊಗೊಳ್ಬೇಕು ಇದು ಅನ್ನೋದು ಈ ಅಳತೆ ಅನ್ನೋದು ಡಿಸೈಡ್ ಮಾಡುತ್ತೆ. ಈಗ ಇದು ಪರ್ಫೆಕ್ಟ್ ಆಯಿತು. ಇಲ್ಲಿಂದ ನಾವು ಹಾರ್ಮೋಲ್ ಶೇಪ್ ಅನ್ನೋದು ಈ ರೀತಿ ಮಾರ್ಕ್ ಮಾಡಿಕೊಂಡ್ರೆ ಸಾಕು. ಅರ್ಥ ಆಯ್ತಲ್ವ, ಇದು ಈ ಮೆಜರ್ಮೆಂಟು ಏನಕ್ಕೆ ಯಾವ ರೀತಿ ಯೂಸ್ ಆಗುತ್ತೆ ಅಂತ. ಇಲ್ಲಿ ನಾವು 1/2 ಇಂಚ್ ತೊಗೊಳ್ಬೇಕು, 1 ಇಂಚ್ ತೊಗೊಳ್ಬೇಕು, 3/4 ಇಂಚ್ ತೊಗೊಳ್ಬೇಕಂತ ಕನ್ಫ್ಯೂಷನ್ ಏನಿರೋದಿಲ್ಲ. ಮತ್ತು ಇಲ್ಲಿ ಎಷ್ಟಿರುತ್ತೋ ಇಲ್ಲಿ ಎಷ್ಟು ತೊಗೊಳ್ಬೇಕು ಏನು ಅನ್ನೋದು ಇರೋದಿಲ್ಲ. ಹಾರ್ಮೋಲ್ ಶೇಪ್ ಎಲ್ಲಿಗೆ ಮಾರ್ಕ್ ಮಾಡಬೇಕು ಅನ್ನೋದು ಇರೋದಿಲ್ಲ. ಈ ಒಂದು ಮೆಜರ್ಮೆಂಟ್ ನಾವು ಮಾರ್ಕ್ ಮಾಡಿದ್ದೀವಿ ಅಂದರೆ ಇಲ್ಲಿಂದ ನಾವು ಶೇಪ್ನ ಬೆಂಡ್ ಮಾಡಿಕೊಂಡ್ರೆ ಆಯಿತು. ಇಷ್ಟು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಭುಜದ ಹತ್ರ, ಹಾರ್ಮೋಲ್ ಹತ್ರ, ಓಕೆನಾ. ರಿಂಕಲ್ಸ್ ಇರೋದಿಲ್ಲ, ನಮಗೆ ಈ ಕನ್ಫ್ಯೂಷನ್ನು ಇರೋದಿಲ್ಲ, ಕ್ಲಾರಿಟಿ ಇರುತ್ತೆ, ಓಕೆನಾ. ಈ ಒಂದು ಮೆಜರ್ಮೆಂಟು ಇದಕ್ಕೆ ಯೂಸ್ ಆಗುತ್ತೆ ನೋಡಿ. ಶೋಲ್ಡರಿಂದ ಒಂದು 4 ಇಂಚ್ ಡೌನಲ್ಲಿ ಈ ಒಂದು ಮೆಜರ್ಮೆಂಟ್ನ ತೊಗೊಂಡು ಮಾರ್ಕ್ ಮಾಡಿಕೊಂಡು ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡು ಅಲ್ಲಿ ಈ ಸ್ಟ್ರೈಟಾಗಿ ಒಂದು ಮಾರ್ಕ್ನ ಮಾಡಿಕೊಂಡು ಹಾರ್ಮೋಲ್ ಶೇಪ್ನ ಮಾರ್ಕ್ ಮಾಡಿಕೊಂಡ್ರೆ ಆಯಿತು. ಇಲ್ಲಿ ನಮ್ಗೆ ಈ ರೀತಿ ಮಾಡೋದ್ರಿಂದ ಪರ್ಫೆಕ್ಟ್ ಬರುತ್ತೆ, ಹಾರ್ಮೋಲ್ ರಿಂಕಲ್ಸ್ ಬರೋದಿಲ್ಲ. ಕಾಲರ್ ನೆಕ್ಕಲ್ಲಿ ತುಂಬ ಜನ ಈ ರೀತಿ ಪರ್ಫೆಕ್ಟಾಗಿ ಮಾರ್ಕ್ ಮಾಡಿದೆ ತುಂಬ ರಿಂಕಲ್ಸ್ ಮಾಡ್ತಾಯಿರ್ತಾರೆ. ಕಾಲರ್ ನೆಕ್ಕಲ್ಲಿ ಏನಂದರೆ ಪರ್ಫೆಕ್ಟ್ ಇದ್ರೇ ಬ್ಯಾಕ್ ಸೈಡಲ್ಲಿ ತುಂಬ ನೀಟಾಗಿ ಲಕ್ಷಣವಾಗಿ ಕಾಣಿಸುತ್ತೆ. ರಿಂಕಲ್ಸ್ ಇತ್ತು ಕಾಲರ್ ನೆಕ್ಕಿಗೆ ಅಂದರೆ ತುಂಬಾ ಸಮಸ್ಯೆ ಆಗುತ್ತೆ, ಅಂದರೆ ಅಸಹ್ಯವಾಗಿ ಕಾಣಿಸುತ್ತೆ.
ಮತ್ತು ಇನ್ನೊಂದು ಡೀಪ್ ನೆಕ್ಕಲ್ಲಿ ಸ್ವಲ್ಪ ಅಡ್ಜಸ್ಟ್ ಆಗ್ಬೋದು, ಬಟ್ ಕಾಲರ್ ನೆಕ್ಕಲ್ಲಿ ಸ್ವಲ್ಪ ಮಿಸ್ಟೇಕ್ ಆದರೂ ರಿಂಕಲ್ಸ್ ಅನ್ನೋದು ಕಾಣಿಸುತ್ತೆ. ಓಕೆನಾ, ಈ ಒಂದು ಮೆಜರ್ಮೆಂಟಿಂದ ಅದು ನಿಮಗೆ ಅವಾಯ್ಡ್ ಆಗುತ್ತೆ. ಇದನ್ನು ಫಾಲೋ ಮಾಡಿ ಒಂದು ಸ್ವಲ್ಪ ದಿನ ಎಕ್ಸ್ಪೀರಿಯೆನ್ಸ್ ಆಗೋವರೆಗೂ, ಆಮೇಲೆ ನಿಮ್ಗೊಂದು ಐಡಿಯಾ ಬರುತ್ತೆ, ಆಗ ನೀವು ಪರ್ಫೆಕ್ಟ್ ಆಗ್ತೀರಾ. ಓಕೆನಾ, ಇಷ್ಟು ಈ ವಿಡಿಯೋದಲ್ಲಿ ಈ ಒಂದು ಮೆಜರ್ಮೆಂಟ್ ಬಗ್ಗೆ ನಿಮ್ಗೊಂದು ಐಡಿಯಾ ಬಂದಿದೆ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡಿ ನೋಡಿ, ನಿಮ್ಗೆ 100% ವರ್ಕ್ ಆಗುತ್ತೆ. ಇಷ್ಟು ಈ ವಿಡಿಯೋದಲ್ಲಿ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನೆನಪಿರಲಿ, ಈ ಆನ್ಲೈನ್ ಕ್ಲಾಸಸ್ ₹1 ಆನ್ಲೈನ್ ಕ್ಲಾಸಸ್ ಅನ್ನೋದು ಜಾಯಿನ್ ಆಗೋದಕ್ಕೆ ಇನ್ನು 5 ದಿನ ಮಾತ್ರನೇ ಟೈಮ್ ಇದೆ. ಸಾಧ್ಯವಾದಷ್ಟು ನೀವು ಆ ₹1 ಅಮೌಂಟ್ನ ಬೇಗ ಪೇ ಮಾಡಿಬಿಟ್ಟು ಅದು ಸ್ಕ್ರೀನ್ಶಾಟ್ ಕಳಿಸಿ, ನಾನು ವಾಟ್ಸಪ್ಪಲ್ಲಿ ನಿಮ್ಮ ನಂಬರ್ನ ಆ್ಯಡ್ ಮಾಡ್ತೀನಿ. 10ನೇ ತಾರೀಕಿಂದ ಕ್ಲಾಸಸ್ಸು ಪ್ರಾರಂಭ ಆಗುತ್ತೆ. ಓಕೆ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.